ಮೂಲಕ ಅದನ್ನು ಕಳಿಸುವಂಥ ವಿಚಾರ ಸಿದ್ದರಾಮಯ್ಯ ಅದ ಅನ್ನುವಂಥ ಆರೋಪ ಇದು ಈಗ ನೋಡಿದರೆ ಬೇಸ್ಲೆಸ್ ಅಂತ ಅನ್ನಿಸ್ತದೆ. ಯಾಕಂದ್ರೆ ಒತ್ತಡದ ಬಂದಿದೆ. ಆದರೆ ಈಗ ಅವು ಹೆಣಗಳು ಸಿಗ್ತಾ ಇದ್ದಾವೋ ಇಲ್ವೋ ಆ ಮಾತು ಬೇರೆ. ಆದರೆ ಅಲ್ಲಲ್ಲ ಮೂಳೆಗಳು ಹೋಗೋದು ಮಾಡೋದು ಅದ್ರ ಜೊತೆಗೆ ಭಾಳ ಪ್ರಮುಖವಾದ ವಿಷಯಪ್ಪ ಏನಂದ್ರೆ, ಕಳೆದ ಒಂದು 10-15 ವರ್ಷಗಳ ರೆಕಾರ್ಡ್ಗಳನ್ನ ಅಥವಾ 20 ವರ್ಷದ ರೆಕಾರ್ಡ್ಗಳನ್ನ ಅಲ್ಲಿ ಪೊಲೀಸ್ ಠಾಣೆ ಸುಟ್ಟಾಕಿದ್ದು. ಅವು ಸಿಗ್ತಾವೋ ಇಲ್ವೋ ಆ ಮಾತು ಬೇರೆ. ನಂತರದಲ್ಲಿ ಜಗದೀಶ್ ಅವರು ಹೇಳಿದರು, ವಕೀಲರು, ಇಲ್ಲ ನಮ್ಮ ಕೋರ್ಟ್ನಲ್ಲಿ ಇರ್ತಾವೆ ರೆಕಾರ್ಡ್ ಸಿಗ್ತಾವೆ ಅನ್ನೋಂಥ ಮಾತು ಅದು ಇರಲಿ. ಅಂದ್ರೆ ಅಲ್ಲಿ ಯಾರ್ಯಾರು ಏನು ಈ ಒಂದು ಅನ್ಐಡೆಂಟಿಫೈಡ್ ಏನು ಹೆಣಗಳಿದ್ದು ಅವ್ರು ಐಡೆಂಟಿಫೈ ಮಾಡೋದಕ್ಕೆ ಅವ್ರು ಯಾರು ಏನು ಗುರ್ತ ಮಾಡೋದಕ್ಕಾಗಿ ರೆಕಾರ್ಡ್ಸ್ ಬೇಕಾಗ್ತಾ ಇದ್ದಾವೆ. ಎಷ್ಟು ಜನ ಹಿಂಗೆ ಸತ್ತಿದ್ದಾರಪ್ಪ, ಗುರುತಿಲ್ಲದ ಹೆಣಗಳು ಎಷ್ಟು ಇದ್ದಾವೆ, ಇಲ್ಲೇ ಎಷ್ಟು ಜನ ಹೋಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು. ಅದು ಅಲ್ಲಿ ಬೆಳ್ತಂಗಡಿ ಅಲ್ಲಿ ಪೊಲೀಸ್ ಠಾಣೆಯಿಂದ ಅದರಲ್ಲಿ ಇರೋ ಡಾಕ್ಯುಮೆಂಟ್ ಸುಟ್ಟಿದ್ದಕ್ಕಾಗಿ ಸಹಜವಾಗಿ ಯಾರಿಗಾದರೂ ಸಂಶಯ ಬರ್ತದೆ, ಯಾಕೆ ಇದು ಮಾಡಬೇಕಾಗಿದ್ದು ಅಂತ. ಹೀಗಾಗಿ ಇಲ್ಲಿ ಈ ಒಂದು ದಿಸೆಯಲ್ಲೇ ಮತ್ತು ಜೊತೆಗೆ ಆರ್ ಅಶೋಕ್ ಅವರು, ಇನ್ನುಳಿದವರು, BJP ಸಂಬಂಧಿಸಿದವರು ನಿಧಾನಕ್ಕೆ ಧ್ವನಿಯನ್ನು ಏರಿಸ್ತಾ ಇವತ್ತಂತೂ ಜೋರಾಗಿ ನಮ್ಮ ಪ್ರತಾಪ್ ಸಿಂಹ ಅವರಂತೂ ನೇರ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಉಳಿದವರು ಸಹಿತ ಇದು ಧರ್ಮಸ್ಥಳದ ನಮ್ಮ ಧರ್ಮಾಧಿಕಾರಿಗಳು ಇಳಿಸುವಂಥ ಷಡ್ಯಂತ್ರ ಅಂತ ಇವರು ಶುರು ಮಾಡಿದ್ದಾರೆ. ಇದು ಯಾವ ಷಡ್ಯಂತರು SITಯಿಂದ ಆಗಿಲ್ಲ ಮತ್ತು ಸಿದ್ದರಾಮಯ್ಯರಿಂದ ಅದು ಮಾಡಲಿಕ್ಕೆ ಹೊಟ್ಟಿಲ್ಲ. ಅದು ಜನರ ಒತ್ತಡದಿಂದ, ವಕೀಲರ ಒತ್ತಡದಿಂದ ಆ ಒಬ್ಬ ವ್ಯಕ್ತಿನ ಸಾಕ್ಷಿ ಹೇಳ್ತಾನೆ ಬಂದಾಗಿದ್ದು SIT ನಿರ್ಮಾಣ ಆಗಿದ್ದನ್ನ ಯಾರಿಂದೂ ಅಲ್ಲ. ಇನ್ನು ಅದು ಏನು ಕೆಲಸ ಮಾಡಲಿಕ್ಕೆ ಏನು ಈಗಂತ ಹೆಣಗಳು ಅವರೆಲ್ಲೆಲ್ಲೇ ಇದು ಮಾಡಿದ್ರೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ GPS ಬಳಸುವಂಥ ಹಂತಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ಈ ಒಂದು SIT ಅವರು. ಅದೊಂದು ನೋಡೋಣಪ್ಪ ಅಂತಾರೆ. ಯಾಕಂದ್ರೆ ಈಗ ನಾವು ಡೈರೆಕ್ಟಾಗಿ ಸಾಕ್ಷಿದಾರನ ಸಾಕ್ಷಿದಾರನ ಎನ್ಕ್ವೈರಿ ನಡೆದ ಪೊಲೀಸರು ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಇಲ್ಲಿ ಯಾರಪ್ಪ ನಿನಗೆ ಯಾರು ಸಂಬಂಧಿಕರು, ಯಾರ ಜೊತೆಗಿದ್ದು